ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಆರೋಪ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ದಾಖಲೆಗಳ ಪರಿಶೀಲನೆಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆಯನ್ನ ಕೊಟ್ಟಿದೆ. ಜಾರಿ ನಿರ್ದೇಶನಾಲಯಕ್ಕೆ ಕೇಂದ್ರ ಗೃಹ ಸಚಿವಾಲಯ ಈ ಸೂಚನೆಯನ್ನ ಕೊಟ್ಟಿದ್ದು, ದಾಖಲೆಗಳನ್ನ ಕೆದಕುವಂತಹ ಸಲುವಾಗಿ ಈಗ ಜಾರಿ ನಿರ್ದೇಶನಾಲಯ ಮುಂದಾಗುತ್ತೆ. ಬೆಂಗಳೂರಿನ ಇಡಿ ಅಧಿಕಾರಿಗಳು ದಾಖಲೆಗಳ ಶೋಧಕ್ಕೆ ಮುಂದಾಗ್ತಾರೆ. ನಿನ್ನೆ ಅಷ್ಟೇ ಅಮಿತ್ ಶಾಗೆ ಪತ್ರವನ್ನ ಬರೆದಿದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ. ಇಲ್ಲಿ ಫಾರಿನ್ ಫಂಡ್ ಆಗ್ತಾ ಇದೆ, ಯಾರ್ಯಾರದ್ದೋ ಅಕೌಂಟ್ಗಳ ಹಣ ಎಷ್ಟೆಷ್ಟು ವಹಿವಾಟು ಆಗಿದೆ, ಇದೆಲ್ಲದರ ಬಗ್ಗೆ ಒಂದು ಶೋಧ ಆಗಲೇಬೇಕು ಅನ್ನುವಂತಹ ಕೂಗನ್ನು ಕೂಡ ವ್ಯಕ್ತಪಡಿಸ್ತಾ ಒಂದು ಪತ್ರವನ್ನು ಕೂಡ ಅಮಿತ್ ಶಾ ಅವರಿಗೆ ಬರೆಯಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಫಾರಿನ್ ಫಂಡ್ ಮೂಲವನ್ನು ಕೆದಕೋದಕ್ಕೆ ಇಡಿ ಮುಂದಾಗಿದೆ. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಇದರ ಹಿನ್ನೆಲೆ ಏನು, ಇದರ ಹಿಂದೆ ನಿಂತ್ಕೊಂಡು ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಈಗ ಹೊರಕ್ಕೆ ಬರಬೇಕಾದಂತಹ ಅನಿವಾರ್ಯತೆ ಇದೆ. ಆರಂಭದಲ್ಲಿ ಬಿಜೆಪಿ ನಾಯಕರು ಷಡ್ಯಂತ್ರದ ಆರೋಪ ಮಾಡ್ತಾ ಇದ್ರು. ಅನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಷಡ್ಯಂತ್ರದ ವಿಚಾರವಾಗಿ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಇದಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಂತಾಯ್ತು. ಕೋಟಾ ಶ್ರೀನಿವಾಸ್ ಪೂಜಾರಿ ಅಮಿತ್ ಶಾ ಅವ್ರಿಗೊಂದು ಪತ್ರ ಬರೆದ್ರು. ಇದ್ಯಾಕೋ ಅನುಮಾನ ರೀತಿಯಲ್ಲಿ ಇದೆ, ಇದರ ಹಿಂದೆ ಕಾಣದ ಕೈಗಳಿವೆ, ಆ ಕೈಗಳು ದೇಶದಲ್ಲ ವಿದೇಶಗಳಿಂದ ಆಪರೇಟ್ ಆಗ್ತಾ ಇದೆ, ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದನ್ನ ಪತ್ತೆ ಹಚ್ಚಲೇಬೇಕಾದಂತಹ ಅಗತ್ಯತೆ ಇದೆ ಅಂತ ಪತ್ರವನ್ನು ಬರೆಯಲಾಗಿತ್ತು. ಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಬರೇ ದಕ್ಷಿಣ ಕನ್ನಡಕ್ಕೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶ ವಿದೇಶದಲ್ಲೂ ಕೂಡ ಮಂಜುನಾಥನ ಭಕ್ತರಿದ್ದಾರೆ. ಕರ್ನಾಟಕದಲ್ಲಂತೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಂಡಂಥ ಭಕ್ತಾದಿಗಳು ನಾವೆಲ್ಲ ಇದ್ದೇವೆ. ದೇವಸ್ಥಾನದ ಗೌರವಕ್ಕೆ ಧಕ್ಕೆ ಆಗಬಾರ್ದು, ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗಬಾರ್ದು ಎಂಬ ನೆಲೆಯಲ್ಲಿ ಅನೇಕ ಭಕ್ತಾದಿಗಳ ಭಾವನೆಗಳಿಗೆ ಗೌರವ ಕೊಟ್ಟು ಕರ್ನಾಟಕದ ಲೋಕಸಭಾ ಸದಸ್ಯನಾಗಿ ನಾನು ಕೇಂದ್ರ ಗೃಹ ಸಚಿವರಿಗೆ ಪತ್ರವೊಂದನ್ನು ಬರೆದು ಈ ದೇವಸ್ಥಾನದ ಪಾವಿತ್ರ್ಯವನ್ನು ಉಳಿಸುವುದಕ್ಕೋಸ್ಕರ ಮತ್ತು ಈ ದೇವಸ್ಥಾನದಲ್ಲಿ ಯೂಟ್ಯೂಬ್ಗಳ ಮೂಲಕ ಮಾಡುವಂಥ ಅಪಪ್ರಚಾರದ ಹಿಂದೆ ವಿದೇಶಿ ಹಣ ಹರಿದು ಬರ್ತಾ ಇದೆ ಅನ್ನುವಂಥ ಮಾಧ್ಯಮದ ವರದಿಗಳ ಹಿನ್ನೆಲೆಯಲ್ಲಿ ಇದನ್ನು ತನಿಖೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದೇನೆ. ನನ್ನ ಪತ್ರ ಯಾವುದೇ ವ್ಯಕ್ತಿಗತವಾದ ಟೀಕೆ ಟಿಪ್ಪಣಿಗಳನ್ನು ಹೊಂದಿಲ್ಲ. ಬದಲಾಗಿ ವಿಷಯದ ಮೇಲೆ ಒಂದಷ್ಟು ಬೆಳಕು ಚೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ನನ್ನ ಪತ್ರದ ಮೂಲ ಉದ್ದೇಶವಾಗಿತ್ತು. ಮತ್ತು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನು ಉಳಿಸಿಕೊಂಡು ಅದರ ಗೌರವ ಮತ್ತು ಪಾವಿತ್ರ್ಯವನ್ನು ಉಳಿಸಿಕೊಳ್ಳಬೇಕು ಅನ್ನೋದು ನಮ್ಮ ಪಾರ್ಟಿಯ ಮತ್ತು ಎಲ್ಲ ಭಕ್ತಾದಿಗಳ ನಿಲುವು. ಆ ಹಿನ್ನೆಲೆಯಲ್ಲಿ ಗೃಹ ಮಂತ್ರಿಗಳಿಗೆ ಪತ್ರ ಬರೆದು ಇದರಿಂದ ಏನಾದರೂ ವಿದೇಶಿ ಷಡ್ಯಂತ್ರ ಇದೆಯಾ ಅನ್ನೋದನ್ನು ಕೂಡ ಗಮನಿಸಬೇಕು. ಬೇರೆ ಬೇರೆ ಮೂಲಗಳಿಂದ ಒಂದಷ್ಟು ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಧಕ್ಕೆ ತರುವಂಥ, ದೇವಸ್ಥಾನದ ಒಳಿತನ್ನು ಸಹಿಸದೇ ಇರುವಂಥ ಒಂದಷ್ಟು ಶಕ್ತಿಗಳು ದೇವಸ್ಥಾನವನ್ನು ಮುಗಿಸ್ಲಿಕ್ಕೆ ಹೊರಟಿವೆ ಎನ್ನುವಂಥ ಭಕ್ತಾದಿಗಳ ಒಂದು ರೀತಿಯ ಭಾವುಕ ಯೋಚನೆಗೆ ಒಂದು ಸ್ಪಷ್ಟನೆ ಕೊಡಬೇಕಾದ್ರೆ ಇದರ ಹಿಂದೆ ವಿದೇಶಿ ಮೂಲದ ಹಣ ಏನಾದರೂ ಬಂದಿದೆ ಅನ್ನೋದು ಗಮನಿಸಬೇಕು ಅಂತೇಳಿ. ಧರ್ಮಸ್ಥಳದ ವಿಚಾರವಾಗಿ ಕಳೆದ 40 ವರ್ಷಗಳಿಂದಲೂ ಕೂಡ ಹುನ್ನಾರಗಳು ಷಡ್ಯಂತ್ರಗಳು ನಡೀತಲೇ ಬರ್ತಿದೆ. ಇದು ಈಗಲೂ ಕೂಡ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಇದು ಸರಿ ಅಲ್ಲ ಅನ್ನುವಂತಹ ಕೂಗಿನ ಜೊತೆಗೆ ಫಾರಿನ್ ಫಂಡ್ ಆಗ್ತಾ ಇದೆ ಅನ್ನುವಂತಹ ಕೂಗು ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ NIA ಅಥವಾ ಇಡಿ ಯಾರಾದರೂ ಎಂಟ್ರಿ ಕೊಟ್ಟು ವಿಚಾರಣೆ ಆಗಬೇಕು, ಪರಿಶೀಲನೆ ಆಗದೆ ಹೋದರೆ ಇದು ನಿಲ್ಲಲ್ಲ ಅಂತ ಕೂಡ ಹೇಳಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ಇಡಿ ಎಂಟ್ರಿ ಕೊಡ್ತಾ ಇದೆ, ಫೈನ್, ಯಾರ ಬಗ್ಗೆ ಈ ಒಂದು ಇಡಿಯ ತನಿಖೆ ಸಾಗುತ್ತೆ? ಈಗ ಅನಾಮಿಕನ ಮೇಲೋ ಅಥವಾ ಯಾವ ರೀತಿ ಇರುತ್ತೆ ತನಿಖೆಯ ಆಂಗಲ್? ದಿವ್ಯಾ, ಒಂದಿಷ್ಟು ಮಾಹಿತಿಗಳನ್ನು ಕ್ರೋಢೀಕರಿಸೋದಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಯಾಕಂದರೆ ನಿನ್ನೆ ಕೋಟಾ ಶ್ರೀನಿವಾಸ್ ಪೂಜಾರಿ ಒಂದು ಆರೋಪವನ್ನು ಮಾಡಿದರು. ಆರೋಪವನ್ನು ಮಾಡೋ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಸಾಕಷ್ಟು ಷಡ್ಯಂತ್ರ ನಡೀತಾ ಇದೆ, ಜೊತೆಗೆ ಧರ್ಮಸ್ಥಳದ ಹೆಸರನ್ನು ಕೆಡಿಸಲಿಕ್ಕೆ ವಿದೇಶದಿಂದ ಫಂಡಿಂಗನ್ನು ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಆರೋಪವನ್ನು ಮಾಡಿದರು. ಆದರೆ ಅದನ್ನ ಯಾವ್ಯಾರ ಮೇಲೆ ತನಿಖೆನ ಮಾಡಬೇಕು, ಜೊತೆಗೆ ಯಾರೋ ವಿರೋಧವಾಗಿ ಈ ರೀತಿಯ ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಪ್ರಯತ್ನಗಳನ್ನು ಇಡಿ ಅಧಿಕಾರಿಗಳು ಮಾಡುವಂಥದ್ದು. ಆ ರೀತಿ ಏನಾದರೂ ನಿಜವಾಗಿಯೂ ಕೂಡ ಏನಾದರೂ ಈ ರೀತಿಯಲ್ಲಿ ಹಣದ ವಹಿವಾಟು ನಡೆದಿರುವಂಥದ್ದು, ಜೊತೆಗೆ ಟ್ರಾನ್ಸಾಕ್ಷನ್ಗಳನ್ನು ಕಂಡುಹಿಡಿಯುವಂಥದ್ದು, ಈ ರೀತಿ ಏನಾದರೂ ಇದ್ರೆ ಅಂದರೆ ಫೆಮಾದಲ್ಲಿರ್ಬೋದು ಅಥವಾ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಇರ್ಬೋದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಪ್ರಾಥಮಿಕ ಹಂತದ ತನಿಖೆ ಏನಿತ್ತು, ಪ್ರಾಥಮಿಕ ಹಂತದ ತನಿಖೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಮಾಹಿತಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಇಡಿ ಅಧಿಕಾರಿಗಳು ಅದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಜೊತೆಗೆ ವಿದೇಶದಿಂದ ಏನಾದರೂ ಹಣ ಬರ್ತಾ ಇದೆಯಾ, ಯಾರಿಗೆ ಯಾರ ಸಂಪರ್ಕ ನೇರವಾಗಿ ಸಂಪರ್ಕ ಇದೆ ಇಲ್ಲ ಅಲ್ಲ, ಅದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.